ವಂದನೆಗಳು. ಎಲ್ಲರಿಗೂ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳು. ಸಾಮಾನ್ಯವಾಗಿ ಶಿಕ್ಷಕರ ಬಗ್ಗೆ ಜನರು ಹೇಳ್ತಾರೆ, ರೀ ಮೇಷ್ಟ್ರೆ, ಈ ವಯಸ್ಸಲ್ಲಿ ಯಾರಾದ್ರೂ ಮಕ್ಳಿಗೆ ಶಿಕ್ಷೆ ಕೊಡ್ತಾರಾ? ಪ್ರೀತಿಯಿಂದ ಕಲ್ಸಿದ್ರೆ ಅವರು ಅರ್ಥ ಮಾಡ್ಕೊಂತಾರಪ್ಪ ಅಂತ ಹೇಳ್ತಾರೆ. ಆದ್ರೆ ನಾವು ಕೊಡೋದು ಶಿಕ್ಷೆ ಅಲ್ಲ, ಕಲಿಸೋ ಇನ್ನೊಂದು ವಿಧಾನ. ಮಣ್ಕಾಲ ಮೇಲೆ ನಿಂತ್ಕೋ ಅಂತ ಹೇಳಿದ್ರೆ ವಿದ್ಯೆಯನ್ನ ರೂಢಿಸ್ಕೋ ಅಂತ, ಬಾಯಿ ಮೇಲೆ ಕೈ ಇಟ್ಕೋ ಅಂತ ಹೇಳಿದ್ರೆ ಸ್ವಪ್ರಶಂಸೆಯನ್ನು ಯಾವತ್ತೂ ಮಾಡಬೇಡ ಅಂತ, ಬೆಂಚ್ ಮೇಲೆ ನಿಂತ್ಕೊಂಡ್ರೆ ಎಲ್ಲರಿಗಿನ ಜಾಸ್ತಿ ಓದಲ್ಲಿ ಮುಂದೆ ಬಾ ಅಂತ, ಕೈ ಎತ್ತು ಅಂತ ಹೇಳಿದ್ರೆ ನಿನ್ನ ಗುರಿ ನಿಶ್ಚಲವಾಗಿರ್ಲಿ ಅಂತ, ಗೋಡೆಗೆ ಮುಖ ಮಾಡ್ಕೋ ಅಂತ ಹೇಳಿದ್ರೆ ನಿನ್ನನ್ನು ನೀನು ಆತ್ಮಾವಲೋಕನ ಮಾಡ್ಕೋ ಅಂತ, ಓಡುದು ಅಂತ ಹೇಳಿದ್ರೆ ನಿನ್ನ ತಪ್ಪುಗಳನ್ನ ತಿದ್ಕೋ ಅಂತ, ತರಗತಿಯಿಂದ ಆಚೆ ಹಾಕಿದರೆ ಪರಿಸರವನ್ನ ಅರ್ಥ ಮಾಡಿಕೋ ಅಂತ, ಒಂದೇ ವಿಚಾರವನ್ನ ಓದಿಸ್ತಾ ಮಾಡ್ತಾ ಇದ್ರೆ ಅದರ ಅರ್ಥ ಅಷ್ಟು ಬೇಗನೆ ಸೋಲ್ನ ಒಪ್ಕೋಬೇಡ ಅಂತ. ಯಾವುದೇ ಶಿಕ್ಷಕರು ತಮ್ಮ ನೋವನ್ನ ಯಾವತ್ತೂ ಮಕ್ಕಳೊಂದಿಗೆ ಹೇಳ್ಕೊಳಲ್ಲ. ನಾಗವೇಣಿ ಮ್ಯಾಮ್, ನೀವು ಒಬ್ಬ ಶಿಕ್ಷಕರಲ್ವಾ? ನೀವ್ಯಾವಾಗ್ಲಾದ್ರೂ ನಿಮ್ಮ ನೋವನ್ನ ಹೇಳ್ಕೊಂಡಿದ್ದೀರಾ? ಆ ಶಿಕ್ಷೆ ನಿಮ್ಮ ಪರ್ಸನಲ್ ಪ್ರಾಬ್ಲಮ್ಸ್ ನ ಮಕ್ಕಳ ಹತ್ರ ಹೇಳ್ಕೊಂಡಿದ್ದೀರಾ? ಇಲ್ಲ ತಾನೆ? ಯಾಕೆ ಹೇಳಿ? ಅದು ಮಕ್ಕಳ ಮೇಲೆ ಪರಿಣಾಮ ಬೀಳುತ್ತೆ ಅಂತ. ನಮಗೂ ಸಾವಿರ ತಲೆನೋವುಗಳಿರುತ್ತೆ. ಮಕ್ಕಳಿಗೆ ಹುಷಾರಿರಲ್ಲ, ಗಂಡಂಗೆ ಆಫೀಸ್ ಇರುತ್ತೆ, ಮನೇಲಿ ನೆಂಟರು ಬಂದಿರ್ತಾರೆ, ಮದ್ವೆ ಇರುತ್ತೆ. ಆದ್ರೆ ನಾವು ಅದನ್ನೆಲ್ಲ ತ್ಯಾಗ ಮಾಡಿ ಮಕ್ಕಳಿಗೋಸ್ಕರ ಶಾಲೆಗೆ ಬರ್ತೀವಿ. ನಮ್ದು ಅಂತ ಮನೇಲಿ ಮಗು ಇದ್ರೆ ಶಾಲೆಯಲ್ಲಿ ಪ್ರತಿಯೊಂದು ತರಗತಿಯಲ್ಲೂ 50 ಜನ ಮಕ್ಕಳು ನಮ್ದೇ ಮಕ್ಕಳು ಅಂತ ಹೇಳ್ಕೊಳಕ್ಕೆ ನಾವು ಪುಣ್ಯ ಮಾಡಿರ್ಬೇಕು. ಸಾಮಾನ್ಯವಾಗಿ ಒಬ್ಬ ವಿದ್ಯಾರ್ಥಿ ಒಂದು ಟೀಚರ್ನೊಂದಿಗೆ ತುಂಬಾ ವರ್ಣಾತ ಇಟ್ಕೊಂಡಿದ್ರೆ ಅವನೇನಾದ್ರೂ ಒಂದು ಸಾಧನೆ ಮಾಡೋದ್ರಲ್ಲಿ ಅನುಮಾನವೇ ಇಲ್ಲ. ಯಾಕೆ ಹೇಳಿ? ಅವ್ರ ಅಪ್ಪ ಅಮ್ಮ ಅವನನ್ನ ಡಾಕ್ಟರ್ ಮಾಡ್ಬೇಕು, ಇಂಜಿನಿಯರ್ ಮಾಡ್ಬೇಕು, ಆಮೇಲೆ ಪೊಲೀಸ್ ಮಾಡ್ಬೇಕು ಅಂತ ಏನೇನೋ ಆಸೆ ಪಟ್ಕೊಂಡಿರ್ತಾರೆ. ಆದ್ರೆ ಅವನಲ್ಲೇ ಬೇರೆ ಟ್ಯಾಲೆಂಟ್ ಇರುತ್ತೆ. ಅದು ಡ್ಯಾನ್ಸಿಂಗು, ಪೇಂಟಿಂಗು, ಸಿಂಗಿಂಗು, ಏನಾದ್ರೂ ಆಗಿರ್ಲಿ, ನೀನು ಇದೇ ದಿಕ್ಕಿಗೆ ಹೋಗು ಅಂತ ಹೇಳೋದು ನಮ್ಮಂತ ಶಿಕ್ಷಕರು. ಒಂದು ದೇಶದ ಭವಿಷ್ಯ 4 ಗೋಡೆಗಳ ಮಧ್ಯೆ ತರಗತಿ ಕೋಣೆಯಲ್ಲಿ ನಿರ್ಮಾಣ ಹೋಗುತ್ತೆ ಅಂತ ಡಾಕ್ಟರ್ ರಾಧಾಕೃಷ್ಣನ್ ಅವರು ಹೇಳಿದ್ದಾರೆ. ಇದೆಲ್ಲ ಶಿಕ್ಷಕರ ಕಥೆ. ಆದ್ರೆ ವಿದ್ಯಾರ್ಥಿಗಳಾದ ನಾವು ನೀವು ಏನ್ ಮಾಡ್ತಾ ಇದ್ದೀವಿ? ಅವರು ಲೆಸನ್ ಮಾಡುವಾಗ ನಾವೇನ್ ಮಾಡ್ತೀವಿ? ಒಬ್ಬನ ಜೊತೆ ಮಾತಾಡೋದು, ನಮ್ಮ ಜೊತೆ ಕಿಸಿಯೋದು, ಅವನೇನೋ ಬರೀತಾ ಇದ್ರೆ ಅವನು ನೋಡಿಯೋದು, ಅವ್ರೇನೋ ಕೇಳ್ತಾ ಇದ್ರೆ ಅವನ ಜೊತೆ ಮಾತಾಡೋದು. ಆಮೇಲೆ ಎಕ್ಸಾಮಲ್ಲಿ 1 ಮಾರ್ಕ್ಸ್ ಕಮ್ಮಿ ಬರಲಿ ನಿಮ್ಮ ಪೇರೆಂಟ್ಸ್ ಯಾರ ಹತ್ರ ಹೋಗ್ತಾರೆ? ಶಿಕ್ಷಕರ ಹತ್ರ ಹೋಗ್ತಾರೆ. ಆಮೇಲೆ ಅವ್ರನ್ನ ಬೈತಾರೆ. ಇಷ್ಟೆಲ್ಲ ಮಾಡಿ ಲಾಸ್ಟಲ್ಲಿ ಶಿಕ್ಷಕರೇ ಬಯಸ್ಕೋತಾರೆ. ಸೊ ಎಲ್ಲರೂ ನನ್ನ ಜೊತೆ ನಿಂತ್ಕೊಂಡು ಒಂದು ಪ್ರಣಾಮ ಮಾಡಬೇಕು ಅಂತ ಕೇಳ್ಕೊತೀನಿ. ಎಲ್ಲರೂ ಒಂದು ಪ್ಲೆಡ್ಜ್ನ ಮಾಡಬೇಕು ಅಂತ ಕೇಳ್ಕೊತೀನಿ. ಎಲ್ಲರೂ ದಯವಿಟ್ಟು ನಿಂತ್ಕೊಳ್ಳಿ. ನಾವು ವಿದ್ಯಾರ್ಥಿಗಳು ಶಿಕ್ಷಕರ ಮಾತನ್ನು ಕೇಳ್ತೀವಿ.